ನಮಸ್ಕಾರ, ಹೇಗಿದ್ದೀರಾ ಎಲ್ಲ? ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನೋಡಿ, ರಾಜ್ಯ ಸರ್ಕಾರದ ಈ ಪಂಚ ಗ್ಯಾರಂಟಿಗಳ ಬಗ್ಗೆ ಸ್ಪೀಡ್ ನ್ಯೂಸ್ ಕನ್ನಡ ಆವಾಗ ಹೇಳ್ತಾನೆ ಇರ್ತೀವಿ, ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇರ್ತೀವಿ. ಈ ಪಂಚ ಗ್ಯಾರಂಟಿಗಳಲ್ಲಿ ಇವತ್ತು ಗೃಹಲಕ್ಷ್ಮಿ ನಾವು ಆಲ್ರೆಡಿ ಒಂದಷ್ಟು ವಿಡಿಯೋಗಳನ್ನು ಮಾಡಿದ್ವಿ. ಆ ವಿಡಿಯೋಗಳಿಗೆ ಒಂದಷ್ಟು ಕಮೆಂಟ್ಗಳು ಕೂಡ ಬಂದಿತ್ತು. 77ನೇ ಕಂತಿನ ಹಣ ಬಿಡುಗಡೆಯಾಗಿದೆ ಒಂದಷ್ಟು ಜಿಲ್ಲೆಗಳಿಗೆ. ಮಾರ್ಚ್ 11ನೇ ತಾರೀಕಿನ ಒಳಗಡೆ 27ನೇ ಕಂತಿನ ಹಣವೂ ಕೂಡ ಬಿಡುಗಡೆಯಾಗಿದೆ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ಯಾವ್ಯಾವ ಜಿಲ್ಲೆಯವರಿಗೆ ಬಿಡುಗಡೆಯಾಗಿದೆ, ಯಾರಿಗೆ ಇನ್ನೂ ಕೂಡ ಬಿಡುಗಡೆಯಾಗಬೇಕು, ಎಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನ ಕೊಟ್ಟಿದ್ವಿ. ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿಯ 28ನೇ ಕಂತಿನ ಹಣ ಕೂಡ ಬಿಡುಗಡೆಯಾಗಿದೆ. ಆದರೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರ. ಚೆಕ್ ಮಾಡ್ಕೋಬಹುದು ಎಷ್ಟೇ ತಾರೀಕಿಗೆ ಬಿಡುಗಡೆಯಾಗಿದೆ, ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆಯಾಗಿದೆ. ಅದನ್ನ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನೋಡಿ, 1 ತಿಂಗಳ ಅಂತರದಲ್ಲಿ ಸುಮಾರು 6,000 ರೂಪಾಯಿ ಹಣ ಬಿಡುಗಡೆಯಾಗಿದೆ. 6,000 ರೂಪಾಯಿ ಅಂತ ಹೇಳಿದ್ರೆ ಒಂದೇ ಸಲ ಒಂದೇ ದಿನ ರಿಲೀಸ್ ಆಗಿರೋದಲ್ಲ. ಫೆಬ್ರವರಿ 15ರಿಂದ ಮಾರ್ಚ್ 15ರ ಒಳಗಡೆ ಅಂದ್ರೆ 1 ತಿಂಗಳ ಅಂತರದಲ್ಲಿ 6,000 ರೂಪಾಯಿ ಗೃಹಲಕ್ಷ್ಮಿಯ ಹಣ ಬಿಡುಗಡೆ ಆಗಿರೋದು. ಇದು ಎಲ್ಲರಿಗೂನಾ? ಖಂಡಿತವಾಗ್ಲೂ ಕೂಡ ಅಲ್ಲ. ಒಂದಷ್ಟು ಜಿಲ್ಲೆಯ ಹೆಣ್ಣು ಮಕ್ಕಳಿಗೆ ಬಿಡುಗಡೆಯಾಗಿದೆ. ಆದರೆ ಇನ್ನೂ ಒಂದಷ್ಟು ಜನರಿಗೆ 27ನೇ ಕಂತು, 26ನೇ ಕಂತು, 25ನೇ ಕಂತು ಹಾಗೆ ಪೆಂಡಿಂಗ್ ಉಳ್ಕೊಂಡಿದೆ. ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಇನ್ನೂ ಕೂಡ ಒಂದಷ್ಟು ಹೆಣ್ಣು ಮಕ್ಕಳಿಗೆ 3 ಕಂತಿನ ಹಣ ಹಂಗೆ ಬಾಕಿ ಉಳ್ಕೊಂಡಿದೆ. 25ನೇ ಕಂತಿನ ಹಣ ಬಂದಿಲ್ಲ, 26ನೇ ಕಂತಿನ ಹಣ ಬಂದಿಲ್ಲ, 27 ಬಂದಿಲ್ಲ. ನೀವೇನ್ ಮೇಡಮ್ 27 ಕಂತುದು ಬಂದ್ಬಿಟ್ಟಿದೆ ಅಂತ ಹೇಳ್ತಿದ್ದೀರಲ್ಲ, ಎಲ್ಲಿ ಬಂದಿದೆ ಮೇಡಮ್ ಅಂತ ಹೇಳಿ ಒಂದಷ್ಟು ಜನ ಕಮೆಂಟ್ಗಳನ್ನ ಹಾಕಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ನಮಗೆ ಕಮೆಂಟ್ ಬಂದಿದೆ. ಯಾರಿಗೆಲ್ಲ ಹಣ ಬಂದಿಲ್ಲ, ಯಾರೆಲ್ಲ ಹಣ ತಗೊಂಡಿಲ್ಲ ಅನ್ನುವವರು ಏನು ಮಾಡಬೇಕು ಅಂತನೂ ಕೂಡ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ನಮ್ಮ ಸ್ಪೀಡ್ ನ್ಯೂಸ್ನ ಪೇಜಲ್ಲಿ ಇದೆ. ಯೂಟ್ಯೂಬ್ ಅಥವಾ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಯಾವುದೇ ಪೇಜಲ್ಲಿ ನೀವು ಹೋಗಿ ನೋಡಿದ್ರೂ ಕೂಡ ಗೊತ್ತಾಗುತ್ತೆ. ಗೃಹಲಕ್ಷ್ಮಿಯ ಹಣ ಇನ್ನೂ ಬಂದಿಲ್ವಾ, ಹಾಗಾದ್ರೆ ಏನ್ ಮಾಡಬೇಕು, ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನ ಆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಯಾರೆಲ್ಲ ಆ ವಿಡಿಯೋವನ್ನ ನೋಡಿಲ್ಲ ಅವರು ಆ ವಿಡಿಯೋವನ್ನ ನೋಡಬಹುದು. ಏನ್ ಮಾಡಬೇಕು, ಯಾಕಂದ್ರೆ ಪಕ್ಕದ ಮನೆಯವ್ರಿಗೆ ಬಂದಿರತ್ತೆ, ಪಾಪ ನಿಮಗೆ ಬಂದಿರೋದಿಲ್ಲ. ತಳಮಳ ಅದು ಎಲ್ರಿಗೂ ಕೂಡ ಹಂಗೆ ಕಣ್ರಿ. ಅಯ್ಯೋ ಅವಳಿಗೆ ಬಂದಿದೆಯಲ್ಲ, ನನಗೆ ಯಾಕೆ ಬಂದಿಲ್ಲ, ಏನ್ ಮಾಡೋದು. ಯಾಕಂದ್ರೆ ಆ 2,000 ರೂಪಾಯಿಲಿ ಒಂದು ಹೆಣ್ಣು ಮಗು ಇಡೀ ಸಂಸಾರವನ್ನ ನಿಭಾಯಿಸ್ತಾ ಇರ್ತಾಳೆ. ಆ 2,000 ರೂಪಾಯಿಲಿ ಹೆಣ್ಣು ಮಗು ಎಷ್ಟೊಂದು ಕಮಿಟ್ಮೆಂಟ್ಗಳನ್ನ ಇಟ್ಕೊಂಡಿರ್ತಾಳೆ ಅಂತ ಹೇಳಿದ್ರೆ, 1 ತಿಂಗಳ ಇಡೀ 2,000 ರೂಪಾಯಿಲಿ ಜೀವನ ನಡೆಸ್ತಾ ಇರ್ತಾಳೆ. ಇನ್ನು ಪಕ್ಕದ ಮನೆಯವ್ರಿಗೆ ಬಂದು ಪಾಪ ಆಕೆಗೆ ಬಂದಿಲ್ಲ ಅಂದ್ರೆ ಬೇಜಾರಾಗಲ್ವಾ? ಖಂಡಿತವಾಗ್ಲೂ ಕೂಡ ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂಗಳಾಗಿರುತ್ತೆ ಆ ಏರಿಯಾದಲ್ಲಿ, ಅಥವಾ ನಿಮ್ದೇನಾದರೂ ಬ್ಯಾಂಕಿಂಗ್ ಪ್ರಾಬ್ಲಮ್ಗಳಾಗಿರುತ್ತೆ. ಸೊ ಗ್ರಾಮ್ 1 ಅಥವಾ ಬೆಂಗಳೂರು 1 ಅಥವಾ ಗ್ರಾಮ ಪಂಚಾಯಿತಿನೋ KYC ಏನಾದರೂ ಒಂದಿಷ್ಟು ಸಮಸ್ಯೆಗಳಾಗಿರುತ್ತೆ, ಅಥವಾ ಬ್ಯಾಂಕ್ ಎಲ್ಲಾದರೂ ಹೋಗಿ ನೀವು ಚೆಕ್ ಮಾಡಿಸ್ಕೊಂಡಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ, ಯಾಕೆ ಬರ್ತಾ ಇಲ್ಲ ಅಂತ. ಅದೊಂದು ಪಾಠ. ಆದರೆ ಈಗ ನಾವು 28ನೇ ಕಂತಿನ ಹಣದ ಬಗ್ಗೆ ಮಾತಾಡೋಣ. ಏನಪ್ಪಾ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿಯ 28ನೇ ಕಂತು ಬಿಡುಗಡೆಯಾಗಿದೆ, ಜಮಾ ಆಗಿದೆ ಅಕೌಂಟ್ಗೆ. ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ, ಯಾವ್ಯಾವ ಜಿಲ್ಲೆಗಳು ನೋಡಿ. ನಾನು ಆಗ್ಲೇ ಹೇಳಿದೆ, ಕರ್ನಾಟಕ ಸರ್ಕಾರದ ಬಹುಮುಖ್ಯವಾದಂತಹ ಯೋಜನೆ ಗೃಹಲಕ್ಷ್ಮಿ. ಯಾರು ಏನೇ ವಿರೋಧ ಮಾಡಲಿ, ಹೆಣ್ಣು ಮಕ್ಕಳು ಕಣ್ಣು ಕೊತ್ಕೊಂಡು 2,000 ರೂಪಾಯಿನ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರ ಫೋಟೋ ಇಟ್ಟು ಪೂಜೆ ಮಾಡುವಷ್ಟರ ಮಟ್ಟಿಗೆ 2,000 ರೂಪಾಯಿಗೆ ಜೈ ಅಂತ ಹೇಳ್ತಾ ಇದ್ದಾರೆ ನೋಡಿ. ಹಾಗಾದ್ರೆ 2,000 ರೂಪಾಯಿ ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂದ್ರೆ 28ನೇ ಕಂತಿನ ಹಣದ ಬಗ್ಗೆ ಇಲ್ಲಿ ನಾನು ಮಾತನಾಡ್ತಾ ಇರೋದು. 28ನೇ ಕಂತಿನ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ, ಯಾರಿಗೆ ಬರಬೇಕು, ಯಾವ್ಯಾವ ಜಿಲ್ಲೆಯವರಿಗೆ ಯಾವ ಡೇಟಲ್ಲಿ ಬಂದಿದೆ ನೋಡಿ. ಬಳ್ಳಾರಿ, ಯಾದಗಿರಿ ಜಿಲ್ಲೆಗೆ ಹಣ ಹಾಕಲಾಗ್ತಾ ಇದೆ ನೋಡಿ. ಈ ಬಳ್ಳಾರಿ, ಯಾದಗಿರಿ ಜಿಲ್ಲೆಯವರಿಗೆ 28ನೇ ಕಂತಿನ ಹಣ ಬಂದಿದೆ. ಆ ಭಾಗದ ತಾಲೂಕುಗಳು, ಅಲ್ಲಿರುವಂಥ ಹಳ್ಳಿಗಳ ಹೆಣ್ಣು ಮಕ್ಕಳಿಗೆ ಮಾರ್ಚ್ 25ನೇ ತಾರೀಕು ಮೊನ್ನೆನೇ ಹಾಕಲಾಗಿದೆ. ಸೊ ಚೆಕ್ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ಬ್ಯಾಂಕ್ ಶನಿವಾರ ಭಾನುವಾರ ಕಂಟಿನ್ಯೂಸ್ ಆಗಿ 1-2-3 ದಿನ ರಜಾ ಇರೋದ್ರಿಂದ ಸೊ ಬಂದಿಲ್ಲ ಅಂತ ಹೇಳಿದ್ರೆ ಸೋಮವಾರ ನಿಮ್ಮ ಅಕೌಂಟಿಗೆ ಬರುತ್ತೆ ನೋಡಿ. ಮಾರ್ಚ್ 11ರಂದು 27ನೇ ಕಂತಿನ ಹಣ ಬಂದಿದೆ.
ಇನ್ನು ಕೇವಲ 2 ವಾರಗಳ ಅಂತರದಲ್ಲೇ 28ನೇ ಕಂತಿನ ಹಣ ಕೂಡ ಬಂದಿರೋದು. ಇದು ಎಲ್ಲ ಜಿಲ್ಲೆಗಳಿಗೂ ಅಲ್ಲ, ಕೆಲವೊಂದಿಷ್ಟು ಜಿಲ್ಲೆಗಳಿಗಷ್ಟೇನೆ. ಎಲ್ಲ ಜಿಲ್ಲೆಗಳಿಗೆ ಇನ್ನೇನು ಮಾರ್ಚ್ ಮುಗೀತು, ಏಪ್ರಿಲ್ 15ರ ಒಳಗಡೆ ಎಲ್ಲ ಜಿಲ್ಲೆಯ ಹೆಣ್ಣು ಮಕ್ಕಳಿಗೆ, ಗೃಹಲಕ್ಷ್ಮಿಯರಿಗೆ, ಮನೆಯ ಯಜಮಾನಿಯರಿಗೆ 28ನೇ ಕಂತಿನ ಹಣ ಕೂಡ ಬರುತ್ತೆ. ಟೆನ್ಷನ್ ಮಾಡ್ಕೋಬೇಡಿ. ಇನ್ನು ದಕ್ಷಿಣ ಕನ್ನಡ, ಬೆಳಗಾವಿ, ಮಂಡ್ಯ ಸೇರಿದಂತೆ ಬೇರೆ ಜಿಲ್ಲೆಯಲ್ಲಿ ಇನ್ನೂ ಕೂಡ 27ನೇ ಕಂತಿನ ಹಣ ಕೂಡ ಬಂದಿಲ್ಲ. ನಾನು ಆಗಲೇ ಹೇಳಿದೆ, 28ರದ್ದು ಹೇಳ್ತಾ ಇದ್ದೀರಾ ಮೇಡಮ್, ನಮ್ಗೆ 27 ಬಂದಿಲ್ವಲ್ಲ, ಏನು ಮಾಡೋದು? ಯುಗಾದಿ ಆಗೋಯ್ತು, ರಂಜಾನ್ ಆಗೋಯ್ತು, ಇನ್ಯಾವ ಹಬ್ಬ ನಾವು ಕಾಯಬೇಕು, ರಾಮನವಮಿನ ಆಗೋಗ್ಬಿಡ್ತು ಅಂತ ಅಂದಿರ್ತಾರೆ. ಈ 27ನೇ ಕಂತಿನ ಹಣ ಈ ಜಿಲ್ಲೆಗಳಿಗೆ ಬಂದಿಲ್ಲ. ಯಾವ್ಯಾವ ಜಿಲ್ಲೆ? ದಕ್ಷಿಣ ಕನ್ನಡದವ್ರಿಗೆ ಬಂದಿಲ್ಲ, ಬೆಳಗಾವಿಯವ್ರಿಗೆ ಬಂದಿಲ್ಲ, ಮಂಡ್ಯ ಬಂದಿಲ್ಲ, ಇನ್ನು ಬೇರೆ ಜಿಲ್ಲೆಯವರಿಗೆ ಒಂದಷ್ಟು ಜನಕ್ಕೆ ಬಂದಿಲ್ಲ. ಅದು ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ನಿನ್ನೆ ಒಂದು ಸಂಪೂರ್ಣವಾದಂತಹ ವಿಡಿಯೋವನ್ನು ಮಾಡಿದ್ದೀನಿ. ಯಾರು ನೋಡಿಲ್ಲ ಆ ವಿಡಿಯೋವನ್ನು ಹೋಗಿ ಚೆಕ್ ಮಾಡಿಕೊಂಡ್ರೆ ಯಾಕೆ ಬಂದಿಲ್ಲ, ಏನು ಮಾಡಬೇಕು ಅಂತ ಹೇಳಿ. ಇದಿಷ್ಟು 28ನೇ ಕಂತಿನ ಹಣದ ಬಗ್ಗೆ ಮಾಹಿತಿ. ಯಾರಿಗೆಲ್ಲ ಬಂದವರು ಖುಷಿಯಾಗಿರಿ, ಬರ್ದಲ್ಲೇ ಇರೋರು ಟೆನ್ಷನ್ ಮಾಡ್ಕೋಬೇಡಿ, ಖಂಡಿತವಾಗ್ಲೂ ಬರುತ್ತೆ. ಶನಿವಾರ ಭಾನುವಾರ ಬ್ಯಾಂಕ್ ರಜಾ ಇರೋದ್ರಿಂದ ಸೋಮವಾರದ ನಂತರ ಬರಬಹುದು. ಧನ್ಯವಾದ.